ಹೋರಾಟ ಹೋರಾಟ ನಿರ್ಣಾಯಕ ಹಂತದಲ್ಲಿದೆ. ಮಾದಿಗ ದಂಡೋರ ಇವತ್ತಿನ ಹೋರಾಟ ಅಲ್ಲ, ಇದು ಕಳೆದ 30 ವರ್ಷಗಳ ಸುದೀರ್ಘವಾದಂತಹ ಹೋರಾಟ. ಇವತ್ತು ಕೊನೆಯ ಹಂತದಲ್ಲಿ ಇವತ್ತು ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಬಹುಶಃ ನಮ್ಮನ್ನು ಆಳುವಂತಹ ಈಗಿನ ಸರ್ಕಾರ ಇದಕ್ಕೇನಾದ್ರೂ ಪಿಲಾಂಗುಲಿ ಆಡದೆ ನಾಳೆ ಬೆಳಗ್ಗೆ ಏನು ಸಚಿವ ಸಂಪುಟದಲ್ಲಿ ಒಳ ಮೀಸಲಾತಿ ವರ್ಗೀಕರಣ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ವರದಿಯನ್ನ ಅನುಷ್ಠಾನಕ್ಕೆ ತರದೇ ಹೋದ ಪಕ್ಷದಲ್ಲಿ ಹಂತ ಹಂತವಾಗಿ ಈ ರಾಜ್ಯದಲ್ಲಿ ಉಗ್ರವಾದಂತ ಹೋರಾಟಕ್ಕೆ ಮಾದಿಗ ದಂಡೋರ ಕರೆಯನ್ನ ಕೊಡ್ತಾ ಇದೆ. ನಾಳೆ ಅಂತಿಮವಾದಂತ ದಿನ. ಹಾಗಾಗಿ ಕಳೆದ 30 ವರ್ಷಗಳ ಏನು ನಮ್ಮ ಈ ಹೋರಾಟ ಏನಿದೆ ನೀವು ಪರಿಗಣಿಸಬೇಕಾಗ್ತದೆ. ಯಾಕಂದ್ರೆ ನೀವು ಕೂಡ ನಿಮ್ಮ ಪ್ರಣಾಳಿಕೆಯಲ್ಲಿ ಇವತ್ತು ಮಾದಿಗ ದಂಡೋರ ಹೋರಾಟವನ್ನ ಪ್ರಸ್ತಾವನೆ ಮಾಡಿದ್ದೀರಿ. ಮತ್ತೆ ನೀವು ಕಳೆದ ಚುನಾವಣೆಯಲ್ಲಿ ಸೋಲದೆ ಕೂಡ ಮಾದಿಗ ದಂಡೋರ ಅಂತ ನೀವೇ ಹೇಳ್ಕೊಂಡಿದ್ದೀರಿ. ಹಾಗಾಗಿ ನೀವೀಗ ಮತ್ತೆ ನಿಮ್ಮ ಪ್ರಣಾಳಿಕೆಯಲ್ಲಿ ಹೇಳಿದಾಗಿ ಇವತ್ತು ನಿಮ್ಗೆ ಅವಕಾಶ ಇದೆ. ನ್ಯಾಯಮೂರ್ತಿಗಳಿಗೆ ಏನು ವರದಿಯನ್ನ ಕೊಟ್ಟಿದ್ದಾರೆ, ಈ ರಾಜ್ಯದಲ್ಲಿ ಬಂದಂತ ಎಲ್ಲಾ ವರದಿಗಳು ಕೂಡ ನಮಗೆ ಈ ಜಾತಿಗೆ ಅನುಕೂಲಕರವಾದಂತ ವರದಿಗಳು ಬಂದಿದೆ. ಹಾಗಾಗಿ ಈ ಕೂಡಲೇ ನೀವು ಜಾರಿ ಮಾಡಬೇಕಾಗ್ತದೆ. ಅಂಕಿಅಂಶಗಳನ್ನ ಈಗ ನಿಮ್ಮ ಹತ್ರ ದತ್ತಾಂಶ ಅಂಕಿಅಂಶಗಳೆಲ್ಲ ಇರೋದ್ರಿಂದ ಈ ಕೂಡಲೇ ನೀವು ಒಳ ಮೀಸಲಾತಿ ವರ್ಗೀಕರಣವನ್ನ ಮಾಡಬೇಕು ಅಂತೇಳಿ ಮಾದಿಗ ದಂಡೋರ MRPS ಒತ್ತಾಯ ಮಾಡ್ತಾರೆ. ಈಗ 30 ವರ್ಷದ ಹೋರಾಟ ನಮ್ಮದು, 3 ದಿನಗಳ ಹೋರಾಟ ಅವ್ರದ್ದು. ನಮ್ಮ 30 ವರ್ಷಗಳ MRPS ಹೋರಾಟ ಛಲವಾದಿಗಳನ್ನು ಒಳಗೊಂಡಂತೆ ಈ ರಾಜ್ಯದಲ್ಲಿರುವಂತಹ 101 ಜಾತಿ ಪರಿಶಿಷ್ಟ ಜಾತಿಯವರು ಕೂಡ ನಮ್ಮ ಹೋರಾಟದ ಪ್ರತಿಫಲ ಇದೆ. ಇವತ್ತು ಅವರ ಜಾತಿ ಜನಸಂಖ್ಯೆ ಅನುಗುಣವಾಗಿ ಮೀಸಲಾತಿಯನ್ನ ನಮಗೆ ನಮ್ಮ ಹೋರಾಟದಿಂದ ಅವ್ರಿಗೂ ಕೂಡ ಆರ್ಥಿಕ ಒಂದು ಸವಲತ್ತುಗಳು ಸಿಗ್ತಾ ಇದೆ. ನಾಳೆ ಮಂಡಿಸ್ತಾರೆ ಅಂತ ವಿಶ್ವಾಸ ಇದೆಯಾ? ಈಗ ಅವ್ರ ಮೇಲೆ ನಂಬಿಕೆ ಇದೆ. ಯಾಕಂದ್ರೆ ಎಲ್ಲಾ ವರದಿಗಳು ಕೂಡ ನಮ್ಮ ಪರವಾಗಿದೆ. ಈಗ ಅವರು ಕೂಡ ನಾವು ಎಲ್ಲಾ ಜಿಲ್ಲಾ ಮಂತ್ರಿಗಳು ಕೂಡ ಮನವಿಗಳನ್ನ ಕೊಟ್ಟಿದ್ದೀವಿ. ಇವೆಲ್ಲರಿಗೂ ಗೊತ್ತಿರುವಂತ ವಿಚಾರನೆ. ಆದ್ರೆ ನಮಗೆ ವಿರುದ್ಧವಾಗಿ ಯಾರು ನಾಳೆ ಒಳ ಮೀಸಲಾತಿ ವಿರೋಧ ಯಾರು ಮಾತಾಡ್ತಾರೆ ಅವರಂತೂ ಮುಂದಿನ ಚುನಾವಣೆಯಲ್ಲಿ ಗೆಲ್ಲೋದಿಲ್ಲ. ಇದು ಸತ್ಯ.